IDFC ಫಸ್ಟ್ ಬ್ಯಾಂಕ್ ಶೇರು ಒಂದೇ ದಿವಸದಲ್ಲಿ 20% ಕೆಳಗೆ ಬಿದ್ದಿದೆ. ಇದಕ್ಕೆ ರೀಸನ್ನು ಈ ಬ್ಯಾಂಕಲ್ಲಿ ಆಗಿರೋ ಒಂದು ಫ್ರಾಡ್ ಇಂದ. ಆ ಫ್ರಾಡ್ ವ್ಯಾಲ್ಯೂ ಸುಮಾರು 590 ಕೋಟಿ. ಇದೇನ್ ಸಣ್ಣ ಅಮೌಂಟ್ ಅಲ್ಲ, ಮತ್ತೆ ಇದು ನಮ್ಮಂತ ನಿಮ್ಮಂತ ಜನಗಳಿಗೆ ಮಾಡಿರೋ ಫ್ರಾಡ್ ಅಲ್ಲ, ಖುದ್ದು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಮಾಡಿರೋ ಫ್ರಾಡ್. ಹರಿಯಾಣ ಗೌರ್ಮೆಂಟ್ ಸ್ಕೀಮ್ ಅಂತ ಇಟ್ಟಿದ್ದ ದುಡ್ಡು ವಿಡ್ರಾ ಮಾಡಕ್ ಹೋದಾಗ ದುಡ್ಡೇ ಇಲ್ಲ ಅಂತ ಗೊತ್ತಾಗಿ ಈ ಫ್ರಾಡ್ ಅನೌನ್ಸ್ ಆಗಿದೆ. ಇದರಿಂದ ಇವತ್ತು ಈ ಕಂಪನಿಯ ಶೇರ್ ಪ್ರೈಸ್ 20% ಕೆಳಗೆ ಬಿದ್ದಿದೆ. ಈ ವಿಡಿಯೋದಲ್ಲಿ ನಾವು ಈ ಫ್ರಾಡ್ ಹೇಗಾಯ್ತು, ಈ ದುಡ್ಡನ್ನ ಬ್ಯಾಂಕ್ ರಿಕವರ್ ಮಾಡಬಹುದಾ ಇಲ್ವಾ, ಮತ್ತೆ ಇದರಿಂದ ಶೇರ್ ಪ್ರೈಸ್ಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಒಂದು ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿ, ನಾವು ಈ ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ಕೂಡ ಎಲ್ಲ ಎಜುಕೇಷನ್ ಪರ್ಪಸ್ ಆಗಿ, ಯಾವುದೇ ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಬೈ ಸೆಲ್ ಡಿಸಿಷನ್ ತಗೊಂಡ್ಬೇಡಿ, ಇದು ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿ ಮಾತ್ರ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಫೆಬ್ರವರಿ 2020ರಲ್ಲಿ. ಏನಾಗುತ್ತೆ, ಹರಿಯಾಣ ಗೌರ್ಮೆಂಟ್ ಒಂದು ರಿಕ್ವೆಸ್ಟ್ ಕೊಡುತ್ತೆ IDFC ಫಸ್ಟ್ ಬ್ಯಾಂಕಿಗೆ, ಈ ಅಕೌಂಟ್ ನ ಕ್ಲೋಸ್ ಮಾಡಿ ಇಲ್ಲಿರೋ ಬ್ಯಾಲೆನ್ಸ್ ನ ನೀವು ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ. ಯಾವಾಗ ಅವ್ರ ಅಕೌಂಟ್ ಕ್ಲೋಸಿಂಗ್ ರಿಕ್ವೆಸ್ಟ್ ಕೊಡ್ತಾರೆ ಅವಾಗ ಅದನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ರಿಕ್ವೆಸ್ಟ್ ಕೊಟ್ಟಿರೋದಕ್ಕೂ ಅಲ್ಲಿರೋ ಬ್ಯಾಲೆನ್ಸ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ. ಇದು ಜಸ್ಟ್ 50 ಲಕ್ಷ 1 ಕೋಟಿ ವ್ಯತ್ಯಾಸ ಅಲ್ಲ, ತುಂಬಾ ವ್ಯತ್ಯಾಸ ಕಾಣ್ತಾ ಇರುತ್ತೆ. ಮತ್ತೆ ಬ್ಯಾಂಕ್ ಏನ್ ಮಾಡುತ್ತೆ, ಇನ್ನೂ ಡೀಪ್ ಆಗಿ ಹೋಗಿ ಚೆಕ್ ಮಾಡುತ್ತೆ. ಫೆಬ್ರವರಿ 18ನೇ ತಾರೀಕು ಹರಿಯಾಣದ ಇನ್ನೊಂದು IDFC ಫಸ್ಟ್ ಬ್ರಾಂಚ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಬ್ಯಾಂಕಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಏನಂದ್ರೆ ಸುಮಾರು 590 ಕೋಟಿಯಷ್ಟು ದುಡ್ಡು ವ್ಯತ್ಯಾಸ ಬರ್ತಾ ಇದೆ. ಅಂದ್ರೆ ಕಸ್ಟಮರ್ ಹೇಳೋದಕ್ಕೂ ಬ್ಯಾಂಕ್ ಅಲ್ಲಿರೋ ಬ್ಯಾಲೆನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ ಅಂತ. ಆಕ್ಚುಲಿ ಇದು ಏನಾಗಿದೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹರಿಯಾಣ ಗೌರ್ಮೆಂಟ್ ಬಂದ್ಬಿಟ್ಟು ತನ್ನ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದೆ. ಈ ದುಡ್ಡು ಯಾವ್ದಕ್ಕಾದ್ರೂ ಯೂಸ್ ಮಾಡೋದಿರ್ಬೋದು, ಅಂದ್ರೆ ಯಾವ್ದೋ ಸ್ಕೀಮಿಗೆ ಕೊಡೋದಿರ್ಬೋದು, ಅಲ್ವಾ ಗೌರ್ಮೆಂಟ್ ಯಾರೋ ಕಾಂಟ್ರಾಕ್ಟ್ ಕೊಡೋದಿರ್ಬೋದು. ಈ ತರ ದುಡ್ಡು ಗೌರ್ಮೆಂಟ್ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಇಟ್ಟಿರುತ್ತೆ. ಆಕ್ಚುಲಿ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಟರೆ ತುಂಬಾ ಕಮ್ಮಿ ಇಂಟ್ರೆಸ್ಟ್ ಬರುತ್ತೆ ಅಂತ. IDFC ಫಸ್ಟ್ ಬ್ಯಾಂಕ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತಲ್ಲ, 6ರಿಂದ 7% ಬರುತ್ತಲ್ಲ, ಅದಕ್ಕೆ ಗೌರ್ಮೆಂಟ್ ಏನ್ ಮಾಡಿದೆ, ಈ 3-4% ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಂತ ಈ IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿದೆ. ಇದನ್ನ ಯಾರೋ ಸಿಸ್ಟಮ್ಯಾಟಿಕ್ಲಿ ಲಪ್ಟಾಯಿಸಿದ್ದಾರೆ. ಅಂದ್ರೆ ಬ್ಯಾಂಕ್ ಎಂಪ್ಲಾಯ್ಗಳೇ ಆಗಿರ್ತಾರೆ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಆಗಿರ್ಬೋದು. ಯಾಕಂದ್ರೆ ಈಗ ನೀವು ಸಾಮಾನ್ಯ ಜನ ಹೋಗಿ ಬ್ಯಾಂಕ್ ಅಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡಿದ್ರೆ, ಆ ದುಡ್ಡು ಏನಾದ್ರು ವಿಡ್ರಾ ಮಾಡಿದ್ರೆ ಏನಾಗುತ್ತೆ, ಡೆಪಾಸಿಟ್ ಮಾಡಿದ್ದು ಆಟೋಮೆಟಿಕ್ಲಿ ಅಲ್ಲಿ ಸಿಸ್ಟಮ್ ಅಲ್ಲಿ ಕ್ರೆಡಿಟ್ ಆಗುತ್ತೆ, ಮತ್ತೆ ಆಟೋಮೆಟಿಕ್ಲಿ ವಿಡ್ರಾ ಆಗಿರೋದು ಕೂಡ ಸಿಸ್ಟಮ್ ಅಲ್ಲಿ ಲೆಡ್ಜರ್ ಅಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ಮ್ಯಾನ್ಯುವಲ್ ಎಂಟ್ರಿನೇ ಇರಲ್ಲ, ಎಲ್ಲ ಆಟೋಮೆಟಿಕ್ ಆಗ್ಬಿಡುತ್ತೆ. ಬಟ್ ಗೌರ್ಮೆಂಟ್ ಅಂತ ಬಂದ್ರೆ ಇಲ್ಲಿ ಮ್ಯಾನ್ಯುವಲ್ ಎಂಟ್ರಿ ಇರುತ್ತೆ. ಯಾಕಂದ್ರೆ ಗೌರ್ಮೆಂಟ್ ದುಡ್ಡು ಬಲ್ಕ್ ಆಗಿ ವಿಡ್ರಾ ಮಾಡುತ್ತೆ, 1 ಕೋಟಿ 2 ಕೋಟಿ 3 ಕೋಟಿ ವಿಡ್ರಾ ಮಾಡುತ್ತೆ. ಮತ್ತೆ ಯಾರ ಅಕೌಂಟಿಗೆ ಕಳಿಸ್ಬೇಕು, ಯಾರ ಅಕೌಂಟಿಗೆ ಇದು ಕೊಡಬೇಕು ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ. ಈ ಅಕೌಂಟಿಗೆ ದುಡ್ಡು ಕಳಿಸ್ಬೇಕು, ಆ ಅಕೌಂಟಿಗೆ ದುಡ್ಡು ಕಳಿಸ್ಬೇಕು ಅಂತ ಲೆಟರ್ ಕಳಿಸ್ತಾರೆ. ಇದರಿಂದ ಇದನ್ನ ಮ್ಯಾನ್ಯುವಲಿ ಮಾಡಬೇಕಾಗಿರುತ್ತೆ, ಆಟೋಮೇಟೆಡ್ ಪ್ರೋಸೆಸ್ ಇರಲ್ಲ. ಯಾಕಂದ್ರೆ ಗೌರ್ಮೆಂಟ್ ಯಾವ್ದು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಲ್ಲ, ಇದನ್ನೆಲ್ಲ ಮ್ಯಾನ್ಯುವಲಿ ಮಾಡಬೇಕಾಗಿರುತ್ತೆ. ಇದರಿಂದ ಗೌರ್ಮೆಂಟ್ ಏನಾದ್ರು ಒಂದ್ಸಲ ರಿಕ್ವೆಸ್ಟ್ ಕೊಟ್ರೆ, ಯಾವ್ದೋ ಒಂದು ಸ್ಕೀಮಿಗೆ ದುಡ್ಡು ಕಳಿಸಬೇಕು ಅಂತ ರಿಕ್ವೆಸ್ಟ್ ಕೊಟ್ರೆ, ಅಲ್ಲಿರೋ ಬ್ರಾಂಚ್ ಮ್ಯಾನೇಜರ್ ಅಥವಾ ಬ್ರಾಂಚ್ ಇರೋರು ಏನ್ ಮಾಡ್ತಾರೆ, ಈ ರಿಕ್ವೆಸ್ಟ್ ನ ಮ್ಯಾನ್ಯುವಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಇದರಲ್ಲಿ ಇಬ್ರು ಇರ್ತಾರೆ, ಒಬ್ಬ ಚೆಕ್ ಮಾಡೋನು, ಇನ್ನೊಬ್ಬ ಅಪ್ರೂವ್ ಕೊಡೋನು. 2 ಪ್ರೋಸೆಸ್ ಆಗೋದ್ರಿಂದ ಇದರಲ್ಲಿ ಫ್ರಾಡ್ ಕಮ್ಮಿ ಇರುತ್ತೆ ಅಂತ ಈ ತರ ಸಿಸ್ಟಮ್ ಮಾಡಿರ್ತಾರೆ. ಬಟ್ ಇವಾಗ ಏನಾಗಿದೆ, ಇವರಿಬ್ರು ಸೇರ್ಕೊಂಡೆ ಆ ತರ ಮಾಡಿದ್ದಾರೆ. ಅಂದ್ರೆ ಇದು ಜಸ್ಟ್ ಒಂದು ಬ್ರಾಂಚ್ ಇಂದ ಆಗಿರೋದಲ್ಲ, 2 ಬ್ರಾಂಚ್ ಇಂದನೂ ಈ ತರ ಕೇಸ್ ಬಂದಿದಾವೆ. ಅದು ಹರಿಯಾಣ ಗೌರ್ಮೆಂಟ್ ದೇನೆ ಆಗಿರೋದು, ಬೇರೆ ಯಾರ್ದು ಅಲ್ಲ. ಯಾರಿಗೋ ಕಾಂಟ್ರಾಕ್ಟರ್ಗೆ 1 ಕೋಟಿ ಕಳಿಸ್ಬೇಕು, ಯಾರೋ ಇವರಿಗೆ 2 ಕೋಟಿ ಕಳಿಸ್ಬೇಕು, 3 ಕೋಟಿ ಕಳಿಸ್ಬೇಕು ಅಂತ ರಿಕ್ವೆಸ್ಟ್ ಬಂದಾಗ ಇವ್ರು ಏನ್ ಮಾಡ್ತಾರೆ, ಮ್ಯಾನ್ಯುವಲಿ ದುಡ್ಡು ಕಳಿಸ್ತಾರೆ, ಮ್ಯಾನ್ಯುವಲಿ ಎಂಟ್ರಿ ಮಾಡ್ತಾರೆ. ಇಲ್ಲೇನಾಗಿದೆ, ಈ ತರ ಮ್ಯಾನ್ಯುವಲಿ ಎಂಟ್ರಿ ಮಾಡ್ಬೇಕಾದ್ರೆ ಇವ್ರು ಏನ್ ಮಾಡಿದ್ದಾರೆ, ಈ ದುಡ್ಡನ್ನ ಬ್ಯಾಂಕಲ್ಲಿ ನಾರ್ಮಲಿ ಸಸ್ಪೆಂಡೆಡ್ ಅಕೌಂಟ್ ಕೂಡ ಇರ್ತವೆ. ಸಸ್ಪೆಂಡೆಡ್ ಅಕೌಂಟ್ ಬ್ಯಾಂಕ್ಗಳಲ್ಲಿ ಯಾಕಿರುತ್ತೆ ಅಂದ್ರೆ, ಈಗ ನೀವೇ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಆ ದುಡ್ಡನ್ನ ಕಳಿಸಿದ್ದೀರಾ, UPI ಅನ್ಕೊಳ್ಳಿ ಎಕ್ಸಾಂಪಲ್, UPI ದುಡ್ಡನ್ನ ಕಳಿಸಿದ್ದೀರಾ, ನಿಮ್ಮ ಅಕೌಂಟಿಂದ ಟ್ರಾನ್ಸಾಕ್ಷನ್ ಕಟ್ ಆಗಿಬಿಟ್ಟಿದೆ, ಬಟ್ ಅವ್ರ ಅಕೌಂಟಿಗೆ ಹೋಗಿಲ್ಲ, ಅದು ಡೆಲ್ಲೋಗಿರುತ್ತೆ, ಮೇ ಬಿ ಸಸ್ಪೆಂಡೆಡ್ ಅಕೌಂಟ್ ಎಲ್ಲ ಇರುತ್ತೆ. ಬಿಕಾಸ್ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಆಗಿರುತ್ತೆ, ಅಥವಾ ಏನೋ ಫ್ರಾಡ್ ಆಗಿದ್ರು ಕೂಡ ಅದೇ ರೀತಿ ಆಗುತ್ತೆ. ನಿಮ್ಮ ದುಡ್ಡಲ್ಲಿ ಕಟ್ ಆಗಿಬಿಟ್ಟಿರುತ್ತೆ. ಬ್ಯಾಂಕ್ ಏನು ಮಾಡುತ್ತೆ, ನಿಮ್ಮ ಕನ್ಫರ್ಮೇಷನ್ ಸಿಗೋವರೆಗೂ ಆ ದುಡ್ಡನ್ನ ಬೆನಿಫಿಷರಿ ಅಕೌಂಟಿಗೆ ಕಳಿಸಿರಲ್ಲ. ಯಾಕಂದ್ರೆ ಅಲ್ಲಿ ಏನಾದರೂ ಅವ್ರಿಗೆ ಫ್ರಾಡಲೆಂಟ್ ಅನ್ಸಿದ್ರೆ, ಏನಾದರೂ ಪ್ರಾಬ್ಲಮ್ ಇದೆ ಅನ್ಸಿದ್ರೆ ಅವ್ರು ನಿಮಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತಾರೆ. ನೀವು ಬೇಕಾದ್ರೆ ನೋಡಿರ್ಬೋದು, ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಗಳು ಲೈಕ್ 5 ಲಕ್ಷ 10 ಲಕ್ಷ ಏನಾದರೂ ನೀವು ನೆಫ್ಟ್ ಮಾಡಿದ್ರೆ ಅಥವಾ IMPS ಮಾಡಿದ್ರೆ ಬ್ಯಾಂಕು ಡೈರೆಕ್ಟ್ಲಿ ಹಾಕಲ್ಲ, ನಿಮ್ಮ ಹತ್ರ ಕನ್ಫರ್ಮೇಷನ್ ತಗೊಂಡೇನೆ ಹಾಕುತ್ತೆ. ಈ ರೀತಿ ಸಸ್ಪೆಂಡೆಡ್ ಅಕೌಂಟ್ಗಳನ್ನ ಯೂಸ್ ಮಾಡ್ತಾರೆ. ಜಸ್ಟ್ 5-10 ಲಕ್ಷಕ್ಕಲ್ಲ, ಕೋಟಿಗಟ್ಟಲೆ ವ್ಯವಹಾರಗಳಿಗೂ ಸಸ್ಪೆಂಡೆಡ್ ಅಕೌಂಟ್ ಯೂಸ್ ಮಾಡ್ತಾರೆ. ಇವಾಗ ಏನಾಗಿದೆ, ಈ ಎಂಪ್ಲಾಯ್ಸ್ಗಳು ಏನ್ ಮಾಡಿದ್ದಾರೆ, ಈ ಗೌರ್ಮೆಂಟ್ ಅಕೌಂಟ್ ಇಂದ ಈ ಸಸ್ಪೆಂಡೆಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ದುಡ್ಡು. ಬಟ್ ಗೌರ್ಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿಲ್ಲ, ಡೆಬಿಟ್ ಅಂತ ಎಂಟ್ರಿ ಮಾಡಿಲ್ಲ, ದುಡ್ಡೇ ತಗೊಂಡಿಲ್ಲ ಅಂತ ತೋರಿಸ್. ಬಿಕಾಸ್ ಮ್ಯಾನ್ಯುವಲ್ ಎಂಟ್ರಿ ಮಾಡೋದಲ್ಲ, ಎಂಟ್ರಿನ ಡಿಲೇ ಮಾಡಿದ್ದಾರೆ, ಎಂಟ್ರಿನೇ ಮಾಡಿಲ್ಲ. ಇದರಿಂದ ಗೌರ್ಮೆಂಟ್ ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ದುಡ್ಡು ತೋರಿಸ್ತಿದೆ, ಬಟ್ ರಿಯಲ್ ಆಗಿ ಅಲ್ಲಿ ದುಡ್ಡಿಲ್ಲ. ಅದೇನಾಗಿದೆ, ಸಸ್ಪೆಂಡೆಡ್ ಅಕೌಂಟ್ಗೆ ಹೋಗಿದೆ. ಈ ಸಸ್ಪೆಂಡೆಡ್ ಅಕೌಂಟ್ ಇಂದ ಇವ್ರಿಗೆ ಬೇಕಾದ ಕಡೆಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರಿಗೆ ಬೇಕು, ಎಲ್ಲೆಲ್ಲಿ ದುಡ್ಡು ಹೋಗ್ಬೇಕು ಅಲ್ಲಿ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಇದನ್ನ ಇಂಥವರೇ ಮಾಡಿದ್ದಾರೆ ಅಂತ ಇದುವರೆಗೂ ಯಾವುದೇ ರೀತಿ ರಿಪೋರ್ಟ್ ಬಂದಿಲ್ಲ. ಬಟ್ 4 ಜನ ಎಂಪ್ಲಾಯಿನ ಸಸ್ಪೆಂಡ್ ಮಾಡಿದ್ದಾರೆ. ನನ್ಗನ್ಸಂಗೆ ಇದ್ರಲ್ಲಿ 4 ಜನ ಇರಲ್ಲ, ಒಂದು ಸಿಸ್ಟಮ್ ಇರುತ್ತೆ. 590 ಕೋಟಿ ಅನ್ನೋದು ಸ್ಮಾಲ್ ಅಮೌಂಟ್ ಅಲ್ಲ. ಯಾಕಂದ್ರೆ ಯಾವ್ದನ್ನ ಅಕೌಂಟಿಗೆ ಡೆಪಾಸಿಟ್ ಹೋದ್ರೂ ಕೂಡ ಅಲ್ಲಿ ಕ್ವೈರಿ ಬರುತ್ತೆ, ಅಷ್ಟೊಂದು ದುಡ್ಡು ಒಂದೇ ಸಲ ಕ್ರೆಡಿಟ್ ಆಗ್ತಾ ಇದೆ ಅಂದ್ರೆ ಕ್ವೈರಿ ಬರುತ್ತೆ, ಯಾಕೆ ಇದಿಷ್ಟೊಂದು ಬರ್ತಾ ಇದೆ ಅಂತ
ಎಕ್ಸಿಸ್ಟಿಂಗ್ ಬ್ಯಾಂಕು ಈ ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡುತ್ತೆ ಈ ತರ ಬರ್ತಾ ಇದೆ ಅಂತ. ಮೇ ಬಿ ಇದು ಯಾವುದೋ ಸಿಸ್ಟಮ್ ಈ ತರ ಇನ್ವಾಲ್ವ್ ಆಗಿದೆ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಇನ್ವಾಲ್ವ್ ಆಗಿರ್ಬೋದು. ಅದಕ್ಕೇನೆ ಇದನ್ನ ಬಿಗ್ ಇಶ್ಯೂ ಅಂತ ಮಾರ್ಕೆಟ್ ಕನ್ಸಿಡರ್ ಮಾಡ್ತಾ ಇದೆ. ಇದು ದೊಡ್ಡ ಫ್ರಾಡ್ ಅಂತ. ನಾರ್ಮಲ್ ಅಲ್ಲಲ್ಲ, 590 ಕೋಟಿ ಏನ್ ಸ್ಮಾಲ್ ಅಮೌಂಟ್ ಅಲ್ಲಲ್ಲ. ಆಮೇಲೆ ಇದು ಜಸ್ಟ್ ಹರಿಯಾಣ ಗೌರ್ಮೆಂಟ್ ಮಲ್ಲೇ ಆಗಿದೆ. ಇದರಿಂದ ಮಾರ್ಕೆಟ್ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದೆ. ಇದಕ್ಕೆ ಬ್ಯಾಂಕ್ ರೆಸ್ಪಾನ್ಸ್ ಏನಂದ್ರೆ, ಬ್ಯಾಂಕ್ ಏನ್ ಮಾಡಿದೆ, ನಿನ್ನೆ ಎಕ್ಸ್ಚೇಂಜ್ ಫೈಲ್ ಮಾಡಿದೆ. ಈ ತರ ಏನೇ ಇನ್ಸಿಡೆಂಟ್ ಇದ್ರು ಕೂಡ ಆಸ್ ಪರ್ ದ ಸೆಬಿ ರೂಲ್ಸ್ ಇದನ್ನ ಎಕ್ಸ್ಚೇಂಜ್ಗೆ ಫೈಲ್ ಮಾಡ್ಬೇಕಂದ್ರೆ ಎಕ್ಸ್ಚೇಂಜ್ಗೆ ಅವರು ಹೇಳ್ಬೇಕು ಈ ತರ ಇನ್ವೆಸ್ಟರ್ಸ್ಗೆ. ಅದೇ ರೀತಿ ಬ್ಯಾಂಕ್ ಇದನ್ನ ನಿನ್ನೆ ಎಕ್ಸ್ಚೇಂಜ್ಗೆ ಇನ್ಫಾರ್ಮ್ ಮಾಡಿದೆ. ಮತ್ತೆ ಇವತ್ತು ಬೆಳಿಗ್ಗೆ ಮ್ಯಾನೇಜ್ಮೆಂಟ್ ಕಾಲ್ ಮಾಡಿತ್ತು. ಆ ಕಾಲ್ ಮ್ಯಾನೇಜ್ಮೆಂಟ್ ಏನ್ ಹೇಳೋದೇನಂದ್ರೆ, ನಾವು ಈಗ ಆಲ್ರೆಡಿ KPMG ನ ಅಕ್ವೈರ್ ಮಾಡಿದೀವಿ. ಅಂದ್ರೆ KPMG ಅನ್ನೋದು ಒಂದು ಆಡಿಟ್ ಕಂಪ್ನಿ, ಇಂಟರ್ನ್ಯಾಷನಲ್ ಆಡಿಟ್ ಕಂಪ್ನಿ, ತುಂಬಾ ಸ್ಟ್ರಾಂಗ್ ಕಂಪ್ನಿ. ಇದನ್ನ ನಾವು ಆಡಿಟ್ ಕಂಪ್ನಿನ ಈಗ ಈ ಕೇಸ್ ಒಳಗೇನೆ ಇದು ಮಾಡ್ಕೊಂಡಿದೀವಿ. ಈ ತರ ಏನೇನಾಗಿದೆ ಪ್ರತಿಯೊಂದು ಆಡಿಟ್ ಆಗಲಿ ಮತ್ತೆ ಕಂಪ್ಲೀಟ್ ಫಾರೆನ್ಸಿಕ್ ಅನಾಲಿಸಿಸ್ ಆಗುತ್ತೆ. ಮತ್ತೆ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದೀವಿ ಪೊಲೀಸ್ಗೆ, ನೆನ್ನೆ ಕಂಪ್ಲೇಂಟ್ ಕೊಟ್ಟಿದೀವಿ. ಮತ್ತೆ 4 ಜನ ಎಂಪ್ಲಾಯಿನ ಸಸ್ಪೆಂಡ್ ಮಾಡಿದೀವಿ. ಅವ್ರು ಯಾರು ಕೂಡ ಅರೆಸ್ಟ್ ಆಗಿಲ್ಲ, ಜಸ್ಟ್ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತೆ ನಾವು ಇದೆಲ್ಲಾನು ನಾವು 3 days ಅಲ್ಲೇ ಫೈಂಡ್ ಔಟ್ ಮಾಡಿದೀವಿ. ಇದನ್ನ ನಾವು ಸೀರಿಯಸ್ ಆಗಿ ತಗೊಳ್ತೀವಿ, ಯಾಕಂದ್ರೆ ಇದರಿಂದ ನಮ್ಮ ಫೇಸ್ ವ್ಯಾಲ್ಯೂ ಡೌನ್ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ತರ ಆಗಕ್ಕೆ ನಾವು ಮತ್ತೆ ಬಿಡಲ್ಲ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ಬಟ್ ಮಾರ್ಕೆಟ್ ಇದನ್ನ ಈ ರೀತಿ ತಗೊಳಲ್ಲ. ಮ್ಯಾನೇಜ್ಮೆಂಟ್ ಏನ್ ಹೇಳಿದ್ರು ಕೂಡ ಅವ್ರ ಬೇಸಿಸ್ ಆಗಿ ಹೇಳ್ತಾರೆ, ಮುಚ್ಚಾಕಣಕ್ಕೆ ಹೇಳ್ತಾರೆ. ಬಟ್ ಮಾರ್ಕೆಟ್ ಯಾವಾಗ್ಲೂ ಇದನ್ನ ಡಿಫ್ರೆಂಟ್ ಆಗಿ ನೋಡುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಹೇಳ್ತಿರೋ ಪ್ರಕಾರ ಟೋಟಲ್ ಇದಾಗಿರೋದು 490 crores. ಬಟ್ ಇವರು 100 crores ನ ಬಫರ್ ಆಗಿಟ್ಟಿದ್ದಾರೆ. ಮತ್ತೆ ಏನಾದರೂ 30 ಕೋಟಿ 20 ಕೋಟಿ ಏನಾದರೂ ಉಳ್ಕೊಬಹುದು ಅಂತ ಬಫರ್ ಆಗಿಟ್ಟಿದ್ದಾರೆ. ಅದಕ್ಕೆ ಈ ಫ್ರಾಡ್ ವ್ಯಾಲ್ಯೂನ 590 crores ಅಂತ ಹೇಳಿದ್ದಾರೆ. ಬಟ್ ಇದು ಕಾಲ್ನಲ್ಲಿ ಅವ್ರು ಹೇಳಿರೋದು 490 crores ಅಷ್ಟೇ ಆಗಿರೋದು. ಇನ್ 10 crore ನಾವು ಬಫರ್ ಆಗಿಟ್ಟಿದೀವಿ ಅಂತ. ಮತ್ತೆ ಲೀನ್ ಮಾರ್ಕಿಂಗ್ ಆಲ್ರೆಡಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಲೀನ್ ಮಾರ್ಕಿಂಗ್ ಅಂದ್ರೆ ಇವಾಗ ಇವ್ರೇನ್ ಮಾಡಿರ್ತಾರೆ, ಸಸ್ಪೆಂಡೆಡ್ ಅಕೌಂಟ್ ಇಂದ ದುಡ್ಡು ಕಳಿಸ್ಕೊಂಡಿರ್ತಾರಲ್ಲ, ಅದು ಯಾವ ಬೆನಿಫಿಷರಿಗೆ ಹೋಗಿದೆ ಆ ಬೆನಿಫಿಷರಿಗಳೆಲ್ಲ ಬ್ಲಾಕ್ ಮಾಡಿದ್ದಾರೆ. ಅದೆಲ್ಲ ನಾರ್ಮಲಿ ಕೆನರಾ ಬ್ಯಾಂಕು, SBI ಇಲ್ಲೆಲ್ಲ ಹೋಗಿದೆ ಅಂತ ಇನ್ಫಾರ್ಮೇಶನ್ ಇದೆ. ಅದನ್ನ ಬ್ಲಾಕ್ ಮಾಡಿದ್ದಾರೆ. ಮತ್ತೆ ಅಲ್ಲಿಂದ ರಿಕವರ್ ಮಾಡೋಕ್ಕೂ ಈ ಲೀನ್ ಮಾರ್ಕಿಂಗ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ಎಲ್ಲೆಲ್ಲಿ ಹೋಗಿದೆ ಅಂತ ಪೂರ್ತಿ ಕಂಡುಹಿಡಿಬಹುದು. ದುಡ್ಡು ಎಲ್ಲೆಲ್ಲಿ ಹೋಗಿದೆ, ಎಲ್ಲೆಲ್ಲಿ ಹರಿದಾಡಿದೆ, ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗಿದೆ ಅಂತ. ಇದೇನಾದ್ರು ಬಿಟ್ಕಾಯಿನ್ ಈ ತರ ಎಲ್ಲ ಹೋಗ್ಬಿಟ್ರೆ ದುಡ್ಡನ್ನ ರಿಕವರಿ ಮಾಡೋದು ಕಷ್ಟ, ಅಥವಾ ಬ್ಯಾಂಕ್ಸ್ ಅಲ್ಲೇ ಇದ್ರೆ ರಿಕವರಿ ಮಾಡೋದು ಈಸಿ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಇದು ಎಂಪ್ಲಾಯ್ ಲೆವೆಲ್ ಅಲ್ಲೇ ಆಗಿದೆ. ಸೀನಿಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಆ ತರ ಕಾಣ್ತಾ ಇಲ್ಲ. ಎಂಪ್ಲಾಯ್ ಲೆವೆಲ್ ಅಲ್ಲೇನೆ ಈ ತರ ಫ್ರಾಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಂಪ್ಲಾಯ್ ಲೆವೆಲ್ ಅಲ್ಲೇ ಆಗಿದ್ರೆ ಮೇ ಬಿ ಅವ್ರು ಸಿಗಾಕೊಂಬಹುದು. ಮತ್ತೆ ಮಾರ್ಕೆಟ್ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದೆ ಅಂದ್ರೆ, ಮಾರ್ಕೆಟ್ಗೆ ಮೇನ್ ಬಂದ್ಬಿಟ್ಟು 590 crore ಅಷ್ಟು ದೊಡ್ಡ ಅಮೌಂಟ್ ಅಲ್ಲ. ಯಾಕಂದ್ರೆ ಇವ್ರದ್ದು ಟೋಟಲ್ ಡೆಪಾಸಿಟ್ ಇರೋದು 2 ಲಕ್ಷ ಕೋಟಿ, 2,40,000 ಕೋಟಿ ಸಮಥಿಂಗ್ ಇದೆ. ಇದರಲ್ಲಿ 590 crore ಏನೂ ಅಲ್ಲ. ಮತ್ತೆ ಇವ್ರದ್ದು 1 quarter ಪ್ರಾಫಿಟ್ ಇದು. ಅಂದ್ರೆ ಈ ವರ್ಷದ ಎಸ್ಟಿಮೇಟೆಡ್ ಪ್ರಾಫಿಟ್ IDFC ಫಸ್ಟ್ ಬ್ಯಾಂಕ್ 2400 crores ಬರಬೇಕಿತ್ತು ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ಅದರಲ್ಲಿ 600 ಕೋಟಿ ಬಂದ್ರೆ 1800 crore ಆಗುತ್ತೆ. ಮಾರ್ಕೆಟಿಂಗ್ ಭಯ ಏನಂದ್ರೆ, ಮತ್ತೆ ಈ ತರ ಬೇರೆ ಬೇರೆ ಎಲ್ಲನ ಬಂದ್ರೆ ಕಷ್ಟ ಅಲ್ಲ. ಈಗ 590 crore ಇರೋದು ಓಕೆ, ಇನ್ನೂ ಇನ್ಕ್ರೀಸ್ ಆಗ್ತಾ ಹೋದ್ರೆ ಇದು 800 ಕೋಟಿ 900 ಕೋಟಿ 1000 ಕೋಟಿಗೆ ಹೋದ್ರೆ ಕಷ್ಟ. ಇದನ್ನ ಮ್ಯಾನೇಜ್ ಮಾಡೋದು ಕಷ್ಟ. ಮತ್ತೆ ಏನಾಗ್ಬಿಡುತ್ತೆ, 2-3 quarters ಸ್ಟಾಕ್ ಅಲ್ಲೇ ಉಳ್ಕೊಬೇಕಾಗುತ್ತೆ, ಅಥವಾ ಒಂದೊಂದು ವರ್ಷ ಸ್ಟಾಕ್ ಮೂನೇ ಆಗಲ್ಲ. ಈ ರೀಸನ್ ಇಂದ ಮಾರ್ಕೆಟ್ ಇವಾಗಲೇ ಸೆಲ್ ಮಾಡಿ ಹೊರಗೆ ಬಂದ್ಬಿಡುತ್ತೆ, ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಮ್ಯಾನೇಜ್ಮೆಂಟ್ ಹೇಳ್ದಂಗೆ ಟೋಟಲ್ ಎಲ್ಲ ಗೌರ್ಮೆಂಟ್ ಗಳ ಡೆಪಾಸಿಟ್ ಸೇರಿದ್ರೆ ಇವ್ರ ಟೋಟಲ್ ಡೆಪಾಸಿಟ್ ಅಲ್ಲಿ 8-10% ಆಗುತ್ತೆ. ಈಗ ಏನಾದ್ರು ಬೇರೆ ಗೌರ್ಮೆಂಟ್ಗಳು ಕೂಡ ವಿಡ್ರಾ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇದು ತುಂಬಾ ಎಫೆಕ್ಟ್ ಮಾಡುತ್ತೆ. ಹರಿಯಾಣ ಗೌರ್ಮೆಂಟ್ ಟೋಟಲ್ 0.5% ಅಷ್ಟೇ ಇದೆ ಇದು ಟೋಟಲ್ ಡೆಪಾಸಿಟ್ ಅಲ್ಲಿ. ಅದೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಎಲ್ಲ ಗೌರ್ಮೆಂಟ್ಗಳು ಡೆಪಾಸಿಟ್ ವಿಡ್ರಾ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಇವಾಗ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಈ ಸೆಂಟಿಮೆಂಟ್ ನ ಜನ ಮರಿಯಕ್ಕೆ ಅಟ್ಲೀಸ್ಟ್ 6 ತಿಂಗಳು ಬೇಕು. ಅಲ್ಲಿವರೆಗೂ ಸ್ಟಾಕ್ ಮೂವ್ಮೆಂಟ್ ತುಂಬಾ ಕಮ್ಮಿ ಆಗುತ್ತೆ. ಇನ್ನು ಪಾಸಿಟಿವ್ ಸೈಡ್ ನೋಡಕ್ ಹೋದ್ರೆ ಸ್ಟಾಕ್ ಆಲ್ರೆಡಿ 17-18% ಕೆಳಗೆ ಬಿದ್ದಿದೆ. ಅಂದ್ರೆ ಏನು ವರ್ಸ್ಟ್ ಪ್ರೈಸಿನ್ ಆಗ್ಬೇಕಿತ್ತಲ್ಲ ಅದು ಆಲ್ರೆಡಿ ಪ್ರೈಸಿನ್ ಆಗ್ಬಿಟ್ಟಿದೆ. ಮಾರ್ಕೆಟ್ ಪ್ರೈಸಿನ್ ಮಾಡ್ಬಿಡುತ್ತೆ, ಕಾಯ್ಕೊಂಡು ಕುತ್ಕೊಳ್ಳಲ್ಲ ಮಾರ್ಕೆಟ್ ಅವಾಗ ನೋಡ್ಕೊಳ್ಳೋಣ ಅಂತ. ಇಮಿಡಿಯೇಟ್ಲಿ ಪ್ರೈಸಿನ್ ಮಾಡ್ಬಿಡುತ್ತೆ. ಈಗ ಪ್ರೈಸಿನ್ ಆಗಿದೆ. ಮತ್ತೆ ಮ್ಯಾನೇಜ್ಮೆಂಟ್ ಹೇಳ್ದಂಗೆನೆ 490 crore ಫ್ರಾಡ್ ಆಗಿದೆ. ಇನ್ನು 100 crore ಜಾಸ್ತಿ ಇಟ್ಟಿದೀವಿ, ನಾವು ಬಫರ್ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ, ಫೈನಲ್ ನಂಬರು ಇದ್ರ ಈ ಲೆವೆಲ್ ಅಲ್ಲೇ ಇರ್ಬೋದು ಅಥವಾ ಇದಕ್ಕಿಂತ ಕಮ್ಮಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡೋದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ. ಬಟ್ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಮತ್ತೆ ಜೆಫ್ರಿ ಇದಕ್ಕೆ ಬೈ ರೇಟಿಂಗ್ ಕೊಟ್ಟಿದ್ದಾನೆ, 100 ಟಾರ್ಗೆಟ್ ಕೊಟ್ಟಿದ್ದಾನೆ, 100 rupees ಟಾರ್ಗೆಟ್ ಕೊಟ್ಟಿದ್ದಾನೆ. ಮತ್ತೆ ಇನ್ವೆಸ್ಟಿಕ್ ಕೂಡ ಬೈ ರೇಟಿಂಗ್ ಕೊಟ್ಟಿದ್ದಾನೆ, ಟಾರ್ಗೆಟ್ 92 ಕೊಟ್ಟಿದ್ದಾನೆ. ಒಂದು ಟಾರ್ಗೆಟ್ ಮುಂಚೆ 105 ಇತ್ತು, ಈಗ ಅದನ್ನು 92 ತಗೊಂಡಿದ್ದಾನೆ. ಅಂದ್ರೆ ಟಾರ್ಗೆಟ್ ಪ್ರೈಸ್ ನ ಕಮ್ಮಿ ಮಾಡಿದ್ದಾನೆ. ಮತ್ತೆ ಬ್ಯಾಂಕ್ ಕ್ಯಾಪಿಟಲ್ ಅಡೆಕ್ವೇಸಿ ರೇಷಿಯೋ 14.23 ಇದೆ. ಅಂದ್ರೆ RBI ಹೇಳಿರುತ್ತೆ, ನೀವು ಲೋನ್ ಕೊಡೋಕ್ಕೂ ಮುಂಚೆ ನಿಮ್ ದುಡ್ಡನ್ನ ನೀವು ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ಬೇಕು, ಅವಾಗಲೇ ನೀವು ಲೋನ್ ಕೊಡ್ಬೇಕಂತ. 100 ರೂಪಾಯಿ ಏನಾದ್ರು ಬ್ಯಾಂಕ್ ಲೋನ್ ಕೊಡ್ತಿದ್ರೆ ಅದರಲ್ಲಿ 14 ರೂಪಾಯಿ ಇವ್ರು ಆಲ್ರೆಡಿ ಇವ್ರದೇ ದುಡ್ಡಿದೆ. ಈ ಏನಾದ್ರು ಇಶ್ಯೂ ಬಂದು ಈ ದುಡ್ಡನ್ನ ಬ್ಯಾಂಕ್ ಏನಾದ್ರು ತನ್ನ ತಲೆ ಮೇಲೆ ಹಾಕೊಂಡ್ರು ಕೂಡ ಕ್ಯಾಪಿಟಲ್ ಅಡೆಕ್ವೇಸಿ ರೇಷಿಯೋ 13.80 ಬರುತ್ತೆ. ಅಂದ್ರೆ 30 basis point ಕಮ್ಮಿ ಆಗುತ್ತೆ. ಇದು ಸ್ಟಿಲ್ ಮ್ಯಾನೇಜಬಲ್. ಮತ್ತೆ ಬ್ಯಾಂಕ್ ಕಾಸಾ ಡೆಪಾಸಿಟ್ ಕೂಡ ಚೆನ್ನಾಗಿದೆ. ಅಂದ್ರೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಚೆನ್ನಾಗಿದೆ. ಮತ್ತೆ ರಿಟೇಲ್ ಡೆಪಾಸಿಟ್ ತುಂಬಾ ಜಾಸ್ತಿ ಇದೆ. ರಿಟೇಲ್ ಡೆಪಾಸಿಟ್ ಯಾವಾಗ್ಲೂ ಸೇಫ್ ಆಗಿರುತ್ತೆ. ಅವ್ರು ಅಷ್ಟು ಸುಲಭವಾಗಿ ಈ ತರ ಗೌರ್ಮೆಂಟ್ ತರ 1000 ಕೋಟಿ 2000 ಕೋಟಿ ವಿಡ್ರಾ ಮಾಡಲ್ಲ. ಅವ್ರು ವಿಡ್ರಾ ಮಾಡಿದ್ರೆ 2 ಲಕ್ಷ 3 ಲಕ್ಷ ವಿಡ್ರಾ ಮಾಡ್ತಾರೆ, ಅಥವಾ ಬೇರೆ ಯಾರು ತಮ್ಮನ್ನು ಡೆಪಾಸಿಟ್ ಮಾಡಿರ್ತಾರೆ. ಇದರಿಂದ ದುಡ್ಡು ಎಲ್ಲೂ ಹೋಗಲ್ಲ. ಇದರಿಂದ ರಿಟೇಲ್ ಡೆಪಾಸಿಟ್ ಯಾವಾಗ್ಲೂ ಒಳ್ಳೇದು ಬ್ಯಾಂಕಿಗೆ. ಇಷ್ಟು ಪಾಸಿಟಿವ್ ಇದೆ ಬ್ಯಾಂಕ್ ಅಲ್ಲಿ. ಬಟ್ ಲಾಂಗ್ ಟರ್ಮ್
ಟರ್ಮಲ್ಲಿ ಯೋಚನೆ ಮಾಡಬೇಕಂದ್ರೆ ಇದು ಎಸ್ ಬ್ಯಾಂಕ್ ಥರ ಕೇಸ್ ಅಲ್ಲ. ಎಸ್ ಬ್ಯಾಂಕ್ ಬಂದ್ಬಿಟ್ಟು ಬೇರೆ ಕೇಸು. ಎಸ್ ಬ್ಯಾಂಕ್ ಬೇಕು ಅಂತಾನೆ 2017ರಲ್ಲಿ NPA ಕಮ್ಮಿ ತೋರಿಸಿದ್ದಾರೆ. NPA ರಿಯಲ್ ಇರೋದಕ್ಕೂ ಎಸ್ ಬ್ಯಾಂಕ್ ತೋರಿಸಿರೋದಕ್ಕೂ ಕಮ್ಮಿ ತೋರಿಸಿದ್ದಾರೆ. 2018ರಲ್ಲಿ RBI ಏನು ಮಾಡುತ್ತೆ, ರಾಣಾ ಕಪೂರ್ನ CO ಆಗೋಕ್ಕೆ ಬಿಡೋದೇ ಇಲ್ಲ, ಸ್ಟಾಪ್ ಮಾಡಿಸ್ಬಿಡುತ್ತೆ. CO ಆಗಂಗಿಲ್ಲ ಅಂತ, ಅಂದರೆ ಆಗಕ್ಕೆ ಬಿಡಲ್ಲ, ಯಾಕಂದರೆ ದೇರ್ ಇಸ್ ಪ್ರಾಬ್ಲಮ್ ಅಂತ ಆವಾಗಲೇ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ಒಂದೇ ವರ್ಷದಲ್ಲಿ ಏನಾಗುತ್ತೆ, 3,000 ಕೋಟಿ ಇದ್ದಿದ್ದ ಟೋಟಲ್ NPA ಆಟೋಮೆಟಿಕ್ಲಿ 40,000 ಕೋಟಿಗೆ ತಗೊಂಡೋಗಿ ತೋರಿಸ್ತಾರೆ ಎಸ್ ಬ್ಯಾಂಕ್. ಎಸ್ ಬ್ಯಾಂಕಲ್ಲಿ ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ ಇತ್ತು, ಇಲ್ಲಿ ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ ಇಲ್ಲ. ಬ್ರಾಂಚ್ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ, ಎಂಪ್ಲಾಯ್ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ. ಇಲ್ಲ ಅಂದರೆ ಇವರು KPMGಗೆ ಕೊಡ್ತಾನೆ ಇರಲಿಲ್ಲ ಆಡಿಟ್ ಮಾಡೋಕ್ಕೆ, ಸಡನ್ಲಿ ಇಮಿಡಿಯೇಟ್ಲಿ KPMGಗೆ ಆಡಿಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಅಂತ ನೋಡಿದ್ರೆ ಇಂಡಿಯನ್ ಬ್ಯಾಂಕ್ ಗ್ರೋ ಆಗಲೇಬೇಕು, ಬಿಕಾಸ್ ಕ್ರೆಡಿಟ್ ಗ್ರೋತ್ ಗ್ರೋ ಆಗಲೇಬೇಕು. GDP ಗೌರ್ಮೆಂಟ್ ಹೇಳ್ತಾ ಇದೆ, ವಿಕಾಸ್ ಭಾರತ್ ಇವೆಲ್ಲ ಮಾತಾಡಬೇಕಂದ್ರೆ, ಇಂಡಸ್ಟ್ರಿ ಗ್ರೋ ಆಗಬೇಕಂದ್ರೆ, ಜನಗಳಿಗೆ ಮನೆ ಕಟ್ಟಬೇಕು, ಇದಕ್ಕೆಲ್ಲನೂ ಕ್ರೆಡಿಟ್ ಗ್ರೋತ್ ಬೇಕೇ ಬೇಕಲ್ಲ, ಸಾಲ ಬೇಕೇ ಬೇಕು. ಇದರಿಂದ ಬ್ಯಾಂಕ್ ಗ್ರೋ ಆಗೇ ಆಗುತ್ತೆ ಲಾಂಗ್ ಟರ್ಮಲ್ಲಿ ಥಿಂಕ್ ಮಾಡಿದ್ರೆ. ಬಟ್ ಶಾರ್ಟ್ ಟರ್ಮಲ್ಲಿ ಇದೆಲ್ಲ ಪೇನ್ ಇದ್ದೇ ಇರುತ್ತೆ. ಇದು ಮೇ ಬಿ ವರ್ಷಗಟ್ಲೆನೂ ಇರ್ಬೋದು. ಆಮೇಲೆ ಇದು ಯಾವುದೇ ರೀತಿ ಬೈಸೆಲ್ ರೆಕಮೆಂಡೇಶನ್ ಅಲ್ಲ, ಇದನ್ನು ಬೈಸೆಲ್ ರೆಕಮೆಂಡೇಶನ್ ಅಂತ ಕನ್ಸಿಡರ್ ಮಾಡಬೇಡಿ. ಜಸ್ಟ್ ಇದು ಇನ್ಫಾರ್ಮೇಷನ್ ಆಗಿ ತಗೊಳ್ಳಿ. ಮತ್ತೆ ನಿಮ್ಮದು ಏನಾದರೂ ವ್ಯೂ ಇದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.